ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಿಗೆ ಬಹಳ ಬೇಗನೆ ತಲೆ ಕೂದಲು ಉದುರುವುದು ಯಾವ ಕಾರಣಕ್ಕಾಗಿ? ಆಪ್ಷನ್ಸ್: ಎ ಒತ್ತಡ, ಬಿ ಆನುವಂಶೀಯತೆ, ಸಿ ಹಾರ್ಮೋನ್ ಬದಲಾವಣೆ, ಡಿ ವಿಟಮಿನ್ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಹಳಷ್ಟು ಜನರಿಗೆ ಮಾನಸಿಕ ಒತ್ತಡ ಹೆಚ್ಚಾದಷ್ಟು ಅದು ತಲೆ ಕೂದಲಿನ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳುವುದರ ಕಡೆಗೆ ಗಮನ ಹರಿಸುವುದರಿಂದ ತಲೆ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಆನುವಂಶೀಯತೆ ಕಾರಣದಿಂದಲೂ ಸಹ ಹೆಚ್ಚಿನ ಜನರಲ್ಲಿ ತಲೆ ಕೂದಲು ಉದುರುತ್ತದೆ. ಎರಡನೇ ಪ್ರಶ್ನೆ, ವಾರಕ್ಕೆ ಒಮ್ಮೆಯಾದರೂ ಯಾವುದನ್ನು ತಪ್ಪದೇ ಸೇವಿಸಲೇಬೇಕು ಎನ್ನುತ್ತಾರೆ ಆರೋಗ್ಯ ತಜ್ಞರು? ಆಪ್ಷನ್ಸ್: ಎ ಮಾಂಸ, ಬಿ ಮೀನು, ಸಿ ಪಾಲಕ್ ಸೊಪ್ಪು, ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ಸೊಪ್ಪು. ದೃಷ್ಟಿ ದೋಷವನ್ನು ತಡೆಗಟ್ಟುವಲ್ಲಿ ಪಾಲಕ್ ಸೊಪ್ಪು ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಪ್ರೋಲೇಟ್ ಅಂಶವಿರುವುದರಿಂದಾಗಿ ಅದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಮೊಡವೆಗಳನ್ನು ಹೋಗಲಾಡಿಸಿ ಮುಖದಲ್ಲಿ ಬೇಗನೆ ನೆರಿಗೆ ಮೂಡದಂತೆ ನೋಡಿಕೊಳ್ಳುತ್ತದೆ. ಮೆದುಳಿನ ನರಕೋಶಗಳ ಅಭಿವೃದ್ಧಿಗೆ ಸಹಾಯಕವಾಗಬಲ್ಲ ಪೋಷಕಾಂಶಗಳು ಪಾಲಕ್ ಸೊಪ್ಪಿನಲ್ಲಿದೆ. ಇದರಿಂದ ನಿಮ್ಮ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಹಾಗಾಗಿ ವಾರದಲ್ಲಿ ಒಮ್ಮೆಯಾದರೂ ತಪ್ಪಿಸದೆ ಪಾಲಕ್ ಸೊಪ್ಪನ್ನು ಸೇವಿಸಲೇಬೇಕು ಎಂದು ಆರೋಗ್ಯ ತಜ್ಞರು ಸೂಚಿಸುತ್ತಾರೆ. ಮೂರನೇ ಪ್ರಶ್ನೆ, ವರ್ಷದ ದೀರ್ಘ ದಿನ ಎಂದು ಯಾವ ದಿನವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಡಿಸೆಂಬರ್ 11, ಬಿ ಜೂನ್ 21, ಸಿ ಏಪ್ರಿಲ್ 18, ಡಿ ಸೆಪ್ಟೆಂಬರ್ 14. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 21. ಜೂನ್ 21ರಂದು ಅತಿ ದೀರ್ಘದ ದಿನ ಎಂದು ಕರೆಯಲಾಗುತ್ತದೆ. ಅದೇ ಅಯನ ಸಂಕ್ರಾಂತಿ. ಜೂನ್ 21ರಿಂದ ಹಗಲು ಕಡಿಮೆಯಾಗಿ ರಾತ್ರಿ ಹೆಚ್ಚಾಗಲು ಶುರುವಾಗುತ್ತದೆ. ಅಯನ ಸಂಕ್ರಾಂತಿ ಬೇಸಿಗೆ ಅಥವಾ ಚಳಿಗಾಲದ ಆರಂಭಕ್ಕೆ ಕಾರಣವಾದ ಖಗೋಳ ಘಟನೆ. ಈ ಆಕಾಶ ಘಟನೆಗಳು ವರ್ಷದ ಮೇಲ್ಮೈಯಲ್ಲಿ ಸೌರ ಕಿರಣಗಳ ಸಂಭವವು ಭೂಮಿಯ ಮೇಲ್ಮೈಯಲ್ಲಿ ಗರಿಷ್ಠ ಅಥವಾ ಕನಿಷ್ಠವಾಗಿದ್ದರೆ ವರ್ಷದ ದೀರ್ಘ ಮತ್ತು ಕಡಿಮೆ ದಿನವನ್ನು ನಿರ್ಧರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಯಾವ ಅಂಶವಿರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು? ಆಪ್ಷನ್ಸ್: ಎ ನೀರು, ಬಿ ಕಬ್ಬಿಣ, ಸಿ ವಿಟಮಿನ್ಸ್, ಡಿ ಜಿಂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ. ಬೋನ್ ಮ್ಯಾರೋ ಅಥವಾ ಮೂಳೆ ಮಜ್ಜೆ ಕೋಶಗಳಲ್ಲಿ ತಯಾರಾಗುವ ಹಿಮೋಗ್ಲೋಬಿನ್ ನಂತರ ಕೆಂಪು ರಕ್ತ ಕಣಗಳಾಗುತ್ತವೆ. ಹಿಮೋಗ್ಲೋಬಿನ್ ಕೆಂಪು ರಕ್ತದಲ್ಲಿ ಕಂಡುಬರುವ ಏಕೈಕ ಪ್ರೋಟೀನ್ ಆಗಿದ್ದು ಇದು ಅದರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಕಾರಣವಾಗುವಂತಹ ಕಬ್ಬಿಣಾಂಶವಿರುವಂತಹ ವಸ್ತುಗಳನ್ನು ತಿನ್ನುವುದು ಅಥವಾ ಕುಡಿಯುವುದರಿಂದ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ನಿಂಬೆ ನೀರು, ಬಿ ಟೊಮ್ಯಾಟೊ, ಸಿ ಚಹಾ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮ್ಯಾಟೊ. ಟೊಮ್ಯಾಟೊಗಳು ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತವೆ. ಆದರೆ ಇದು ಟ್ಯಾನಿಕ್ ಆಸಿಡ್ ಅನ್ನು ಸಹ ಹೊಂದಿರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಟೊಮ್ಯಾಟೊ ಹಣ್ಣುಗಳನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಅಸಿಡಿಟಿಯನ್ನು ಹೆಚ್ಚಿಸುತ್ತದೆ ಮತ್ತು ಇದು ಗ್ಯಾಸ್ಟ್ರಿಕ್ ಅಲ್ಸರ್ಗೂ ಕಾರಣವಾಗುತ್ತದೆ. ಆರನೇ ಪ್ರಶ್ನೆ, ಮಹಿಳೆಯರ ದೇಹದಲ್ಲಿ ಬಹುಮುಖ್ಯವಾದ ಮೆಗ್ನೀಷಿಯಂ ಅಂಶ ಯಾವ ರೀತಿಯ ಕೆಲಸ ಮಾಡುತ್ತದೆ? ಆಪ್ಷನ್ಸ್: ಎ ಹಾರ್ಮೋನ್ ಸಮತೋಲನ, ಬಿ ಬಿಪಿ ನಿಯಂತ್ರಣ, ಸಿ ಮೂಳೆಗಳ ಆರೋಗ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೋಷಕಾಂಶವಾಗಿ ಮೆಗ್ನೀಷಿಯಂ ಮಹಿಳೆಯರ ಆರೋಗ್ಯದ ಪ್ರತಿಯೊಂದು ಅಂಶದ ಮೇಲೆ ಪರಿಣಾಮ ಬೀರುತ್ತದೆ. ಹಾರ್ಮೋನ್ಗಳನ್ನು ನಿಯಂತ್ರಿಸುವುದರಿಂದ ಹಿಡಿದು ಮೂಳೆಗಳ ಸ್ಥಿತಿಯವರೆಗೆ ಇದರ ಪರಿಣಾಮವು ಜೀವನದ ಎಲ್ಲಾ ಹಂತಗಳಲ್ಲಿ ಮಹಿಳೆಯರಿಗೆ ವಿಸ್ತರಿಸುತ್ತದೆ. ಮುಟ್ಟಿನ ಸಮಯದಲ್ಲಿ, ಗರ್ಭಾವಸ್ಥೆಯಲ್ಲಿ ಮತ್ತು ಋತುಬಂಧದ ಸಮಯದಲ್ಲಿ. ಹಾಗೂ ಮೆಗ್ನೀಷಿಯಂ ಮಹಿಳೆಯರಲ್ಲಿ ಅಧಿಕ ರಕ್ತದೊತ್ತಡದ ಸಾಧ್ಯತೆಯನ್ನು ಕಡಿಮೆ ಮಾಡಲು ಮತ್ತು ಅವರ ಹೃದಯ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ವಿಶೇಷವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ. ಏಳನೇ ಪ್ರಶ್ನೆ,
ಭಾರತದ ಪ್ರಮುಖ ದೇವಾಲಯಗಳ ಆದಾಯದ ಪಟ್ಟಿಯಲ್ಲಿ ಯಾವ ದೇವಾಲಯ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ಸ್ ಎ ಅಯೋಧ್ಯೆಯ ರಾಮ ಮಂದಿರ, ಬಿ ಶಿರಡಿ ಸಾಯಿಬಾಬಾ ಮಂದಿರ, ಸಿ ತಿರುಪತಿ ವೆಂಕಟೇಶ್ವರ, ಡಿ ಕೇರಳದ ಪದ್ಮನಾಭ ಸ್ವಾಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಿರುಪತಿ ವೆಂಕಟೇಶ್ವರ. ದೇಶದ ಇತರ ದೇವಾಲಯಗಳ ಬಗ್ಗೆ ಹೇಳುವುದಾದರೆ ಆಂಧ್ರ ಪ್ರದೇಶದ ತಿರುಪತಿ ವೆಂಕಟೇಶ್ವರ ದೇವಾಲಯವು 1450ರಿಂದ 1613 ಕೋಟಿ ರೂಪಾಯಿ ಮತ್ತು ಕೇರಳದ ಪದ್ಮನಾಭ ಸ್ವಾಮಿ ದೇವಾಲಯವು 650ರಿಂದ 700 ಕೋಟಿ ರೂಪಾಯಿ. ಇದಲ್ಲದೆ ಪಂಜಾಬ್ನ ಗೋಲ್ಡನ್ ಟೆಂಪಲ್ 500 ಕೋಟಿ ರೂಪಾಯಿ, ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನ 400 ಕೋಟಿ ರೂಪಾಯಿ ವಾರ್ಷಿಕ ಆದಾಯಗಳ ಪಟ್ಟಿಯಲ್ಲಿವೆ. 8ನೇ ಪ್ರಶ್ನೆ, ಚೇಳು ಕಚ್ಚಿದ ತಕ್ಷಣ ಯಾವುದನ್ನು ಹಚ್ಚುವುದರಿಂದ ವಿಷ ದೇಹದಲ್ಲಿ ಹರಡುವುದಿಲ್ಲ? ಆಪ್ಷನ್ಸ್ ಎ ಐಸ್ ಕ್ಯೂಬ್ಸ್, ಬಿ ಅಲೋವೆರಾ, ಸಿ ಬೆಳ್ಳುಳ್ಳಿ, ಡಿ ಇಂಗು. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇಂಗು ಇದ್ದೇ ಇರುತ್ತದೆ. ಚೇಳು ಕಚ್ಚಿದಾಗ ಈ ಇಂಗು ಅತ್ಯುತ್ತಮ ಮನೆಮದ್ದಾಗಿ ಕಾರ್ಯನಿರ್ವಹಿಸುತ್ತದೆ. ಚೇಳು ಕಚ್ಚಿದ ತಕ್ಷಣ ನೀರಿನಲ್ಲಿ ಇಂಗನ್ನು ಮಿಶ್ರಣ ಮಾಡಿ ಆ ಜಾಗಕ್ಕೆ ಹಚ್ಚಬೇಕು. ಇದರಿಂದ ದೇಹಕ್ಕೆ ವಿಷ ಏರುವುದಿಲ್ಲ, ಜೊತೆಗೆ ಉರಿ ಕೂಡ ಬೇಗನೆ ಕಡಿಮೆಯಾಗುತ್ತದೆ. 9ನೇ ಪ್ರಶ್ನೆ, ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಟರ್ಕಿ, ಬಿ ಬ್ರೆಜಿಲ್, ಸಿ ಫ್ರಾನ್ಸ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಟರ್ಕಿ. ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂನ ವರದಿಯ ಪ್ರಕಾರ ಟರ್ಕಿಯ ಮಹಿಳೆಯರನ್ನು ವಿಶ್ವದ ಅತ್ಯಂತ ಸುಂದರ ಹಾಗೂ ಆಕರ್ಷಕ ಮಹಿಳೆಯರೆಂದು ಪರಿಗಣಿಸಲಾಗುತ್ತದೆ. ಇನ್ನು ಈ ಪಟ್ಟಿಯಲ್ಲಿ ಭಾರತೀಯ ಮಹಿಳೆಯರು 6ನೇ ಸ್ಥಾನದಲ್ಲಿದ್ದಾರೆ. ಐಶ್ವರ್ಯ ರೈ ಬಚ್ಚನ್, ಸುಷ್ಮಿತಾ ಸೇನ್, ಪ್ರಿಯಾಂಕಾ ಚೋಪ್ರಾ ಸೇರಿದಂತೆ ಹಲವು ನಟಿಯರ ಹೆಸರುಗಳು ಕೂಡ ಈ ಪಟ್ಟಿಯಲ್ಲಿವೆ. 10ನೇ ಪ್ರಶ್ನೆ, 2024ರ ಬ್ಯಾಡ್ಮಿಂಟನ್ನಲ್ಲಿ ಬಂಗಾರದ ಪದಕ ಗೆದ್ದ ಭಾರತದ ಆಟಗಾರ ಯಾರು? ಆಪ್ಷನ್ಸ್ ಎ ತುಳಸಿ, ಬಿ ಮನೀಷಾ, ಸಿ ನಿತೇಶ್ ಕುಮಾರ್, ಡಿ ಸುಹಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ನಿತೇಶ್ ಕುಮಾರ್. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರಲ್ಲಿ ಭಾರತ ತನ್ನ 2ನೇ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಈ ಪದಕವನ್ನು ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ನಿತೇಶ್ ಕುಮಾರ್ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ SL3ನಲ್ಲಿ ಗೆದ್ದಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.